ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಮತ್ತು ಇವತ್ತಿನ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ಹೊಸ ವರ್ಷವನ್ನು ಹೊಸ ವರ್ಷದಿಂದ ನೀವು ಆಚರಣೆ ಮಾಡಿ. ನಮ್ಮ ಮೂಲ ಹೊಸ ವರ್ಷ ಅಂದರೆ ನಮ್ಮ ಯುಗಾದಿ ಹಬ್ಬ ಆಗಿರುತ್ತೆ. ಹಾಗಾಗಿ ಈ ವರ್ಷದ ಮತ್ತು ಹಿಂದಿನ ವರ್ಷದಲ್ಲಿ ನೀವು ಏನಾದರೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಕಾಣಲಿಲ್ಲ ಅಂದರೆ ಈ ವರ್ಷದಲ್ಲಿ ನಿಮಗೆ ಜೀವನದಲ್ಲಿ ಬದಲಾವಣೆ ಮತ್ತು ಅದರಲ್ಲಿ ಬರುವ ಒಂದು ಒಳ್ಳೆಯ ಸಂದೇಶವನ್ನು ಮತ್ತು ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಈ ವರ್ಷವನ್ನು ಸಂಪೂರ್ಣವನ್ನು ಕಳೆಯಬೇಕು. ಮತ್ತು ಇವತ್ತಿನ ಹೊಸ ವರ್ಷ ನಿಮಗೆಲ್ಲರನ್ನು ಹೊಸದಾಗಿ ಇರಲಿ ಮತ್ತು ನಿಮ್ಮ ಹಿಂದೆ ಇರುವ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಎಲ್ಲರಿಗೂ ನಮ್ಮ ಕಡೆಯಿಂದ ಹೊಸ ವರ್ಷದ ಶುಭಾಶಯಗಳು ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಭಗವದ್ಗೀತೆಯ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮತ್ತು ಭಗವದ್ಗೀತೆಯಲ್ಲಿ ಬರುವ ಶ್ಲೋಕವನ್ನು ದಿನನಿತ್ಯವಾಗಿ ನೋಡಿ ಮತ್ತು ಅದರಲ್ಲಿ ಬರುವ ಭಗವದ್ಗೀತೆಯ ಶ್ಲೋಕಗಳು ನಿಮ್ಮ ಜೀವನದ ಒಂದು ಭಾಗ ಆಗಿರುತ್ತೆ. ಹಾಗಾಗಿ ಜೀವನದಲ್ಲಿ ರೂಪಿಸಿಕೊಳ್ಳಿ. ಇವತ್ತಿನ ಭಗವದ್ಗೀತೆಯ ಶ್ಲೋಕ 57ನೇ ಶ್ಲೋಕ ಆಗಿರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡದಂಗೆ. ಇವತ್ತಿನ ಶ್ಲೋಕದಲ್ಲಿ ಬರುವ 57ನೇ ಶ್ಲೋಕ ಏನಂದರೆ, ಇವತ್ತಿನ ಶ್ಲೋಕ ನಮ್ಮ ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವ ಥರ ನಾವು ನಿರ್ವಹಿಸಿಕೊಳ್ಳುತ್ತೀವಿ ಮತ್ತು ಅದರಲ್ಲಿ ಬರುವ ಒಂದು ಭಾಗ ಆಗಿ ನಾವು ಯಾವ ಥರ ಇರ್ತೀವಿ ಮತ್ತು ಒಳ್ಳೆಯದಾದಾಗ ನಾವು ಯಾವ ಥರ ಇರ್ತೀವಿ, ನಮ್ಮ ಜೀವನದಲ್ಲಿ ಕೆಟ್ಟದಾದಾಗ ಯಾವ ಥರ ಇರ್ತೀವಿ ಅನ್ನುವ ಒಂದು ಸಣ್ಣ ಪ್ರದರ್ಶನ ನೀಡೋಣ. ಮತ್ತು ಇವತ್ತಿನ ಶ್ಲೋಕ ಅದರ ಒಂದು ದೊಡ್ಡ ಮಾಹಿತಿ ಕೊಡೋಕ್ಕೆ ನಿಂತಿದೆ. ಹಾಗಾಗಿ ಈ ಶ್ಲೋಕವನ್ನು ಎಲ್ಲಿ ಸ್ಕಿಪ್ ಮಾಡ್ದಂಗೆ ಮತ್ತು ಸಂಪೂರ್ಣವಾಗಿ ಜ್ಞಾನವಂತರಾಗಿ ನೋಡಿ. ಮತ್ತು ಇವತ್ತಿನ ಶ್ಲೋಕವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಶ್ಲೋಕ ಹೇಳಿ ಪ್ರಾರಂಭ ಮಾಡೋಣ ಬನ್ನಿ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ಜಪ ಮಾಡಿ ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ ನಿಮಗೋಸ್ಕರ ಒಂದು 5ರಿಂದ 6 ನಿಮಿಷವನ್ನು ತೆಗೆದುಕೊಂಡು ಈ ಶ್ಲೋಕವನ್ನು ಜಪ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳು ಬಂದಾಗ ಈ ಶ್ಲೋಕ ನಿಮಗೆ ಅಲ್ಲಿ ಯೂಸ್ ಆಗುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣ ಜ್ಞಾನವಂತರಾಗಿ ಮತ್ತು ಈ ಶ್ಲೋಕದಲ್ಲಿ ಬರುವ ಒಂದು ಮುಖ್ಯ ಅಂಶಗಳನ್ನು ತಿಳ್ಕೊಳ್ಳಿ. ಇವತ್ತಿನ 57ನೇ ಶ್ಲೋಕ ಕೆಟ್ಟದ್ದು ಮತ್ತು ಒಳ್ಳೆಯದು, ಅದರ ಬಗ್ಗೆ ಚರ್ಚಿಸೋಣ ಬನ್ನಿ. ಇವತ್ತಿನ 57ನೇ ಶ್ಲೋಕ ತಿಳ್ಕೊಳ್ಳೋಣ. ಯಮಂ ಸರ್ವತಾತ್ರನಂ ಬಿಸ್ನೆಸ್ವಹತ್ತಂ ತಸ್ಯಾಸ್ಮಿ ಪಯೋ ಶುಭಂ ನವಿನದ್ಯತಿನೇ ದೇಶಸ್ತಸ್ಯ ಪ್ರಜ್ಞನ್ಯ ಪ್ರತಿಷ್ಠಾತೆ. ಇದರ ಅರ್ಥ ಏನಂದ್ರೆ, ದೈಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾಗುವುದಿಲ್ಲವೋ, ಯಾರು ಅದನ್ನು ತಗೊಳ್ಳುವುದು ಇಲ್ಲವೋ ಅಂಥವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರವಾಗಿರುತ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಹೈಕ್ ಅಂದ್ರೆ ಜೀವನ ಅಂತ ಈ ಭಗವದ್ಗೀತೆ ಹೇಳ್ತಾರೆ. ನಮ್ಮ ಜೀವನವನ್ನು ನಾವು ಎರಡರಲ್ಲಾಗಲಿ ಬೇರ್ಪಡಿಸ್ಕೋಬೇಕು. ಅದರಲ್ಲಿ ಆ ಜ್ಞಾನವನ್ನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರಾದರೂ ಹೊಗಳೋದಾಗಲಿ ಹೇಳಿಸೋದಾಗಲಿ ನಮ್ಮನ್ನು ಇಳಿದಾಗ ಅವಾಗ ನಾವು ಶಾಂತ ರೀತಿಯಿಂದ ನಮ್ಮ ಒಂದು ಗುರಿ ಕಡೆ ಆಗಲಿ ಏನೋ ಒಂದಾಗಲಿ ಮುಂದೆ ಆಕಾಂಕ್ಷೆ ಇಟ್ಟು ನಾವು ಯಾವ್ದಾರನ್ನಾಗಲಿ ನಾವು ಪರಿಪೂರ್ಣವಾಗಿ ಜ್ಞಾನವಂತರಾಗಬೇಕು. ಮತ್ತು ಯಾರು ಜ್ಞಾನವಂತರಾಗ್ತಾರೆ ಅವರು ಪರಿಪೂರ್ಣ ಒಂದು ಒಳ್ಳೆಯ ಜ್ಞಾನವಾಗಿ ಸ್ಥಿರವಾಗಿ ಇರುತ್ತಾರೆ ಅಂತ ಹೇಳ್ತಿದ್ದಾರೆ. ಪೂರ ಐಕ ಜಗತ್ತಿನಲ್ಲಿ ಯಾವಾಗಲೂ ಏರುಪೇರು ಆಗುತ್ತಲೇ ಇರುತ್ತದೆ. ಇದು ಒಳ್ಳೆಯದಾಗಬಹುದು ಅಥವಾ ಕೆಟ್ಟದಾಗಬಹುದು. ಅದರಲ್ಲಿ ಏರುಪೇರು ಅಂದ್ರೆ ನಮಗೆ ಈಗ ಒಳ್ಳೇದಾಗ್ತಾ ಇದೆ ಅಂದ್ರೆ ಈಗ ಒಳ್ಳೇದಿದೆ ಅಂತ ನಾವು ಪರಿಪೂರ್ಣವಾಗಿ ತಿಳ್ಕೊಂತೀವಿ.
ಈ ಕೆಟ್ಟದಾಗ್ತಾ ಇದೆ. ಜೀವನದಲ್ಲಿ ಕೆಟ್ಟದ್ದು ಮತ್ತು ಒಳ್ಳೆಯದು ನಮ್ಮ ಜೀವನ ಪೂರ್ತಿ ಏರುಪೇರು ಆಗ್ತಾ ಇರುತ್ತೆ. ಒಂದು ಟೈಮ್ನಲ್ಲಿ ಕೆಟ್ಟದಾಗುತ್ತೆ, ಒಂದು ಟೈಮ್ನಲ್ಲಿ ಒಳ್ಳೆಯದಾಗುತ್ತೆ. ಹಾಗಾಗಿ ನಾವು ಇದನ್ನು ಸಮಾಧಾನೆಯಿಂದ ಮತ್ತು ಏರುಪೇರು ಆಗದಂಗೆ ನೋಡಿಕೊಳ್ಳಿಕೊಂಡು ಹೋಗಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇಂತಹ ಪ್ರಾಪಂಚಿಕ ಏರುಪೇರುಗಳಿಂದ ಯಾರು ಉದ್ವಿಗ್ನರಾಗುವುದಿಲ್ಲವೋ, ಯಾರ ಮನಸ್ಸನ್ನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಆಗುವುದಿಲ್ಲವೋ ಅವರು ಕೃಷ್ಣನ ಪ್ರತಿಜ್ಞೆಯ ನಿಷ್ಠಾವಂತರಾಗಿರ್ತಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಇದನ್ನು ಏರುಪೇರು ಆಗದಂಗೆ ಒಳ್ಳೆಯದಾಗಿ ನಮ್ಮನ್ನು ರೂಪಿಸಿಕೊಂಡು ನಮ್ಮ ಒಂದು ಜೀವನವನ್ನು ಸರಾಸರಿಯಿಂದ ಬದುಕಬೇಕಂದ್ರೆ ಶ್ರೀ ಕೃಷ್ಣ ಪರಮಾತ್ಮನ ಭಕ್ತನಾಗಿ ಅವರ ಒಂದು ಜ್ಞಾನವನ್ನು ತಿಳ್ಕೊಂಡು ನಿಷ್ಠೆಯಿಂದ ಇರ್ತಾರಲ್ಲ, ಅವರಿಗೆ ಇದರ ಬಗ್ಗೆ ಏನೂ ಆಗೋದಿಲ್ಲ. ಅವರು ಪರಿಪೂರ್ಣ ಜ್ಞಾನವಂತರಾಗಿರ್ತಾರೆ ಮತ್ತು ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅವರು ಹೇಳ್ತಿದ್ದಾರೆ. ಮತ್ತು ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಈ ಪ್ರಪಂಚವೇ ದ್ವಂದ್ವಂ ವ್ಯಾದರೂ, ಆದ್ದರಿಂದ ಮನುಷ್ಯನು ಈ ಐಹಿಕ ಪ್ರಪಂಚದಲ್ಲಿ ಇರುವವರೆಗೆ ಒಳ್ಳೆಯದಾದರೂ ಮತ್ತು ಕೆಟ್ಟದರ ಸಾಧ್ಯತೆ ಇದ್ದೇ ಇರುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠವನಾಗಿ ಸಕಲ ಮಂಗಳಪೂರ್ಣನಾದ ಶ್ರೀ ಕೃಷ್ಣ ಕೂಡನೇ ಮಾತ್ರ ಸಂಬಂಧ. ಆದ್ದರಿಂದ ಶುಭಾಶಯಗಳಿಂದ ಬಾಧಿನಾಗುವುದಿಲ್ಲ. ಇಂತಹ ಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನನ್ನು ಪರಿಪೂರ್ಣವಾದ ಅಲೌಕಿಕ ಸ್ಥಿತಿಯಲ್ಲಿ ಇರಿಸುತ್ತದೆ. ಈ ಸ್ಥಿತಿಯನ್ನು ಸಮಾಧಿ ಎಂದು ಕರೆಯುತ್ತಾರೆ. ಅಂದ್ರೆ ನಮ್ಮನ್ನು ನಾವು ನಮ್ಮ ಪ್ರಪಂಚದಲ್ಲಿ ನಾವು ಇರೋತನ ಒಳ್ಳೆಯದು ಕೆಟ್ಟದ್ದು ಮತ್ತೆ ಒಂದು ಶುಭ ಆಗಲಿ ಎಲ್ಲವನ್ನು ನೋಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತೀವಿ. ಮತ್ತು ಆದರೆ ಇವರು ಶ್ರೀ ಕೃಷ್ಣ ಪರಮಾತ್ಮ ಅವರು ಹೇಳ್ತಿದ್ದಾರೆ, ನಮ್ಮ ಜೀವನವನ್ನು ನೀವು ಯಾವ ಥರ ನಿಮ್ಮ ಒಂದು ಒಳ್ಳೆಯದು ಮತ್ತು ಕೆಟ್ಟದ್ದಾಗಲಿ ನಿಮ್ಮ ಜೀವನವನ್ನು ನೀವು ನೋಡ್ಕೊಂಡು ಹೋಗ್ತೀರಾ, ಆಗ ನಿಮ್ಮ ಒಂದು ಸಂಪೂರ್ಣ ಜ್ಞಾನವನ್ನು ನೀವು ತಿಳಿಬೇಕಾಗಿದ್ದು ಒಂದು ಒಳ್ಳೆಯ ನಿಷ್ಠೆಯವಂತ ಮಂಗಳ ವಾದಿನಿಂದ ಬಂದ ಶ್ರೀ ಕೃಷ್ಣ ಪರಮಾತ್ಮನು ಅವರ ಒಂದು ಪ್ರತಿಜ್ಞೆಯಲ್ಲಿ ಒಂದು ಒಳ್ಳೆಯ ಸ್ಥಿರವಾಗಿ ನಿಷ್ಠಾವಂತರಾಗಿ ಅವರ ಮನಸ್ಸಿನಲ್ಲಿ ಸಮಾಧಿಯಾಗಿ ಇರಬೇಕು ಮತ್ತು ಕರೆಯುತ್ತಾರೆ ಅಂತ ಶ್ರೀ ಕೃಷ್ಣ ಪರಮಾತ್ಮ ಅವರು ಹೇಳ್ತಿದ್ದಾರೆ. ಮತ್ತು ಇವತ್ತಿನ ಶ್ಲೋಕ ನಿಮ್ಗೆ ಅರ್ಥವಾಗಿದೆ ಅಂತ ನಾನು ತಿಳ್ಕೊತೀನಿ. ಮತ್ತು ಇವತ್ತಿನ ಶ್ಲೋಕ ನಿಮ್ಗೇನಾದರೂ ನಮ್ಮ ಕಡೆಯಿಂದ ಏನಾದ್ರು ತಪ್ಪಾದರೆ ಎಲ್ಲರೂ ಕ್ಷಮಿಸಬೇಕು. ಇವತ್ತಿನ ಶ್ಲೋಕ ಒಂದು ಒಳ್ಳೆಯದು ಕೆಟ್ಟದ್ದು ಮತ್ತು ನಮ್ಮ ಜೀವನದಲ್ಲಿ ಯಾವ ಥರ ನಾವು ರೂಪಿಸ್ಕೊಳ್ಬೇಕನ್ನುವ ಒಂದು ಸಂದರ್ಶ ನೀಡಿದೆ. ಹಾಗಾಗಿ ಇವತ್ತಿನ ಶ್ಲೋಕವನ್ನು ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಇವತ್ತಿನ ಶ್ಲೋಕ ಮುಕ್ತಾಯಿಸಿಗೊಳಿಸೋಣ ಮತ್ತು ಇವತ್ತಿನ ಶ್ಲೋಕ ನಿಮ್ಗೆ ಒಳ್ಳೆಯದಾಗಲಿ ಮತ್ತು ಮುಂದಿನ ದಿನಗಳಲ್ಲಿ ಶ್ಲೋಕಗಳು ಬರ್ತಾ ಇರ್ತವೆ. ಹಾಗಾಗಿ ಸಂಪೂರ್ಣರು ಶ್ಲೋಕವನ್ನು ತಿಳ್ಕೊಳ್ಳಿ. ಇನ್ನಷ್ಟು ಜನಗಳೇ ಶ್ಲೋಕವನ್ನು ತಿಳಿಸಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಸಬ್ಸ್ಕ್ರೈಬಿಂದ ಇನ್ನಷ್ಟು ಜನಗಳಿಗೆ ಶ್ಲೋಕವನ್ನು ಮುಟ್ಸೋಕ್ಕಾಗುತ್ತೆ. ಹಾಗಾಗಿ ಶ್ಲೋಕವನ್ನು ದಿನನಿತ್ಯವಾಗಿ ನೋಡಿ. ಇವತ್ತಿನ ಶ್ಲೋಕ ಮುಕ್ತಾಯಗೊಳಿಸೋಣ. ಮುಕ್ತಾಯಗೊಳಿಸುವುದಕ್ಕಿಂತ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಗಿಸೋಣ. ಹರೇ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ 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 ಹರೇ ರಾಮ 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 ಹರೇ ಕೃಷ್ಣ. ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಬಂದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.